ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೋಫಾ ಕವರ್ಸ್ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ನಾನು ಫಸ್ಟು ಬೆಚ್ಚಗಿರುವಂಥ ನೀರನ್ನು ತಗೊತಿದ್ದೀನಿ. ಅದರಲ್ಲೊಂದು ಶಾಂಪೂವನ್ನು ಹಾಕ್ತಿದ್ದೀನಿ. ನೀವು ಯಾವುದೇ ರೀತಿ ಶಾಂಪೂವನ್ನು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸೋಫಾನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಫಸ್ಟು ಸೋಫಾ ಮೇಲೆ ಇರೋವಂಥ ಕವರ್ಸ್ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅದ್ರ ಮೇಲೆ ಇರೋ ಡಸ್ಟನ್ನೆಲ್ಲ ಕ್ಲೀನ್ ಮಾಡಬೇಕು. ನಿಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಇನ್ನೂ ಸುಲಭವಾಗಿ ಡಸ್ಟನ್ನು ಕ್ಲೀನಾಗಿ ತೆಗಿಬೋದು. ಮತ್ತು ಈ ರೀತಿ ಸ್ಪಂಜನ್ನು ತಗೊಂಡು ಕ್ಲೀನಾಗಿ ಸೋಫಾ ಮೇಲೆ ಉಜ್ಜಬೇಕು. ಈ ಥರ ಉಜ್ಜೋದ್ರಿಂದ ಸೋಫಾ ಮೇಲೆ ಇರುವಂಥ ಮಾರ್ಕ್ಸು ಇಲ್ಲ ಡಸ್ಟು ಚಿಕ್ಕ ಮಕ್ಕಳು ಮಾಡಿರೋಂಥ ಗಲೀಜು ಕ್ಲೀನಾಗಿ ಹೋಗಿ ಬ್ಯಾಡ್ ಸ್ಮೆಲ್ ಇಲ್ಲದೆ ಸೋಫಾ ಕ್ಲೀನಾಗಿ ಕಾಣಿಸುತ್ತೆ. ಇದನ್ನು ನಾವು ವಾರಕ್ಕೊಂದ್ಸರಿ ಮಾಡೋದ್ರಿಂದ ನಮ್ಮ ಸೋಫಾ ಕ್ಲೀನಾಗಿ ಕಾಣಿಸುತ್ತೆ, ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇನ್ನೂ ಮಾರ್ಕ್ಸ್ ಅನ್ನೋದು ಹೋಗ್ದಿರೋ ಇದ್ದರೆ ಈ ರೀತಿ ಕ್ಲೀನಾಗಿ ಇನ್ನೂ ಒಂದ್ಸರಿ ಗಟ್ಟಿಯಾಗಿ ಈ ಥರ ಕ್ಲೀನಾಗಿ ಉಜ್ಕೋಬೇಕು. ಈ ಥರ ಉಜ್ಜೋದ್ರಿಂದ ಮಾರ್ಕ್ಸ್ ಇನ್ನೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ. ನೋಡಿ, ಸೋಫಾ ಕ್ಲೀನ್ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದ್ರ ಮೇಲೆ ಕವರ್ಸನ್ನು ಹಾಕ್ತಿದ್ದೀನಿ. ಕ್ಲೀನಾಗಿ ಕವರ್ಸನ್ನು ಈ ರೀತಿ ಚೆನ್ನಾಗಿ ಹಾಕ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟವಾದರೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೋಡಿ, ಸೋಫಾ ತುಂಬ ಚೆನ್ನಾಗಿ ಕಾಣಿಸಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆಯೋ ನಂಗೆ ಕಾಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋನ ನೋಡುವುದಕ್ಕಾಗಿ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.